ಇನ್ನು ವಿಮಾನದಲ್ಲಿ ಅಸ್ವಸ್ಥಗೊಂಡಿದ್ದಂತ ಕ್ರಿಕೆಟಿಗ ಮಯಾಂಕ್ ಅಗರ್ವಾಲ್ ಅವರ ಆರೋಗ್ಯ ಸ್ಥಿರವಾಗಿದೆ. ಮಯಾಂಕ್ ಆರೋಗ್ಯವಾಗಿದ್ದು ಥಮ್ಸ್ ಅಪ್ ಮಾಡಿರುವಂತಹ ಒಂದು ಫೋಟೋ ಟಿವಿ9ಗೆ ಲಭ್ಯ ಆಗಿದೆ. ಈ ಮಧ್ಯೆ ಕ್ರಿಕೆಟರ್ ಮಯಾಂಕ್ ಅಗರ್ವಾಲ್ ಅಸ್ವಸ್ಥಗೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತ್ರಿಪುರಾ ಠಾಣೆಗೆ ಮಯಾಂಕ್ ಅವರ ಮ್ಯಾನೇಜರ್ ದೂರನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ತ್ರಿಪುರಾ ಪಶ್ಚಿಮ ವಿಭಾಗ ಎಸ್ಪಿ ಕಿರಣ್ ಕುಮಾರ್ ಅವರು ಮಾಹಿತಿಯನ್ನು ನೀಡಿದ್ದು, ಮಯಾಂಕ್ ಅಗರ್ವಾಲ್ ಅವರ ಆರೋಗ್ಯ ಸ್ಥಿರವಾಗಿದೆ. ಈ ಬಗ್ಗೆ ಅವರ ಮ್ಯಾನೇಜರ್ ದೂರು ಕೊಟ್ಟಿದ್ದಾರೆ. ವಿಮಾನದ ಪೌಚ್ನಲ್ಲಿದ್ದಂಥ ಬಾಟಲಿಯ ನೀರನ್ನು ಅವರು ಕುಡಿದಿದ್ದಾರೆ. ತಕ್ಷಣ ಬಾಯಲ್ಲಿ ನೋವು ಶುರುವಾಗಿದೆ, ಮಾತಾಡೋದಕ್ಕೂ ಕೂಡ ಕಷ್ಟ ಆಗಿದೆ. ಈಗ ಬಾಯಿ ಕೂಡ ಸ್ವಲ್ಪ ಊದ್ಕೊಂಡಿದೆ, ಅಲ್ಸರ್ ಕೂಡ ಆಗಿದೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಘಟನೆ ಬಗ್ಗೆ ತ್ರಿಪುರಾ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಪ್ರತಿಕ್ರಿಯಿಸಿದ್ದಾರೆ. ಮಯಾಂಕ್ ಅಗರ್ವಾಲ್ ವಿಮಾನದಲ್ಲಿ ಪ್ರಯಾಣಿಸುವಾಗ ಆಕಸ್ಮಿಕವಾಗಿ ಪೌಚ್ನಲ್ಲಿದ್ದ ನೀರನ್ನ ಕುಡಿದಿದ್ದಾರೆ. ತಕ್ಷಣ ಸುಟ್ಟಂತ ಅನುಭವ ಆಗಿದೆ. ಸದ್ಯ ಮಯಾಂಕ್ ಅವರ ಆರೋಗ್ಯ ಸ್ಥಿರವಾಗಿದೆ, ಹಾಗೆ ಶೀಘ್ರದಲ್ಲೇ ಗುಣಮುಖವಾಗುವಂತ ವಿಶ್ವಾಸ ಇದೆ. ತನಿಖೆ ಮುಂದುವರೆದಿದೆ ಅಂತಲೂ ಕೂಡ ತ್ರಿಪುರಾ ಆರೋಗ್ಯ ಕಾರ್ಯದರ್ಶಿ ಕಿರಣ್ ಗಿಟ್ಟೆ ಅವರು ತಿಳಿಸಿದ್ದಾರೆ. ಮಯಾಂಕ್ ಅಗರ್ವಾಲ್ ಅವರ ಫೋಟೋವನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ. ಎಲ್ಲೋ ಅವರು ನೀರು ಕುಡಿದಂಥ ಸಂದರ್ಭದಲ್ಲಿ, ಅಂದರೆ ಫ್ಲೈಟ್ನಲ್ಲಿ ನೀರು ಕುಡಿದಂಥ ಸಂದರ್ಭ, ಆಮೇಲೆ ತ್ರಿಪುರಾದ ವಿರುದ್ಧದ ಮ್ಯಾಚ್ನಲ್ಲಿ ಭಾಳ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟು ಭಾಳ ಖುಷಿಯಿಂದ ಅವರು ರೈಲ್ವೇಸ್ ವಿರುದ್ಧದ ಪಂದ್ಯವನ್ನು ಆಡುವಂಥ ನಿಟ್ಟಿನಲ್ಲಿ ಸೂರತ್ ಕಡೆಗೆ ಹೋಗ್ತಾ ಇದ್ದಿದ್ದು. ಬಟ್ ಅದೇ ಟೈಮ್ನಲ್ಲಿ ನೋಡಿ ಇಂಥದ್ದೊಂದು ಸಮಸ್ಯೆ ಆಗಿಬಿಟ್ಟಿದೆ. ಹೀಗಾಗಿ ಅವ್ರ ಬಾಯಲ್ಲೆಲ್ಲ ಅಲ್ಸರ್ ಕೂಡ ಆಗಿದೆ, ಸ್ವಲ್ಪ ಗಂಭೀರವಾದಂಥ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಇನ್ನೂ ಕೆಲ ದಿನ ಅವರು ಕ್ರಿಕೆಟ್ಗೆ ಅಲಭ್ಯ ಆಗ್ಬೋದಾ ಅಂತ ಚಾನ್ಸಸ್ ಇದೆ.